ಗೊತ್ತಿಲ್ಲ ಜಯಪ್ರಕಾಶ್ ಅವರೇ. ಡೆಫಿನೆಟ್ಲಿ ಇಷ್ಟು ಹಿಂಸೆ ಮಾಡಿರುವಂತ ಈ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರಿಗೆ ಆ ಭಗವಂತ ಇವತ್ತು ನೋಡಿ, ನಾನು ಅವ್ರಿಗೆ ಗೊತ್ತಿದ್ದು ಮಾಡಿದಾರೋ ಗೊತ್ತಿಲ್ಲದೆ ಮಾಡಿದಾರೋ, ಕುಟುಂಬ ಸದಸ್ಯರು ಮಾಡಿದಾರೋ, ಅವ್ರ ಮಕ್ಕಳು ಮಾಡಿದಾರೋ ಗೊತ್ತಿಲ್ಲ. ಆದ್ರೆ ನೋಡಿ, ಯಾವುದೇ ಕಾರಣಕ್ಕೂ ನಾನು ಹೇಳ್ತಾ ಇದ್ದೆ ಕರ್ಮ ರಿಟರ್ನ್ಸ್ ಅಂತೇಳಿ, ಕರ್ಮ ರಿಟರ್ನ್ಸ್ ಅಂತೇಳಿ ನಾನು ಹೇಳ್ತಾ ಇದ್ದೆ ನಾನು. ಹಾಗಾಗಿ ಅವ್ರು ಮಾಡ್ಕೊಂಡಿರೋ ಪಾಪದ ಕೆಲಸಗಳು, ಪಾಪದ ಕೂಡ ತುಂಬಿದೆ. ಆ ಕರ್ಮದ ಫಲ ಇವತ್ತು ಅವ್ರ ಮನೆ ಬಾಗಿಲಿಗೆ ಬಂದು ನಿಂತಿದೆ. ಸಿದ್ದರಾಮಯ್ಯನವರು ಇನ್ಕ್ಲೂಡಿಂಗ್ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಅವ್ರನ್ನ ಸಮರ್ಥಿಸ್ತಾ ಇರೋಗೋಸ್ಕರ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಎಲ್ಲರೂ ಇವ್ರು ರಾಜೀನಾಮೆ ಕೊಡಬೇಕು. ಈ ಸರ್ಕಾರ ಫಸ್ಟ್ ಕಿತ್ತು ಬಿಸಾಕ್ ಬಿಡ್ಬೇಕು. ಇವತ್ತು ರಾಜ್ಯದ ಜನರು ಬಹಳ ಗಂಭೀರವಾಗಿ ತಗೊಂಡಿದ್ದಾರೆ ಈ ವಿಷಯ. ಇವರು ಅಹಿಂದ ಮುಖವಾಡಗಳು, ಇವರ ಸುಳ್ಳು ಮಾತುಗಳು. ಅಂದ್ರೆ ಯಡಿಯೂರಪ್ಪ ಅವ್ರಿಗೆ ಜನಾರ್ದನ್ ರೆಡ್ಡಿಗೆ ಒಂದು ನ್ಯಾಯ, ಇವ್ರಿಗೊಂದು ನ್ಯಾಯನಾ? ಜಯಪ್ರಕಾಶ್ ಅವರೇ, ಲೋಕಾಯುಕ್ತ ಸಂತೋಷ್ ಹೆಗ್ಡೆ ರಿಪೋರ್ಟ್ ಅಲ್ಲಿ ಯಡಿಯೂರಪ್ಪ ಅವ್ರ ಹೆಸರು, ನಮ್ಮ ಹೆಸರು ಬಂದ ತಕ್ಷಣ ನಮಗೆ ಕೇಂದ್ರದಿಂದ ರಾಜೀನಾಮೆ ಕೊಡಿ ಅಂದ್ರೆ ಒಂದೇ ಒಂದು ಸೆಕೆಂಡ್ ಅಲ್ಲಿ ಒಂದು ಬರೀ ಹೆಸರುಗಳು ಪ್ರಸ್ತಾಪ ಆಗಿದ್ರೆ ಗವರ್ನರ್ ಹತ್ರ ಹೋಗಿ ನಾವು ರಾಜೀನಾಮೆಯನ್ನು ಕೊಟ್ಟಿದೀವಿ. ನಾವು ನಿಮಗೆ ನಾಚಿಕೆ ಇಲ್ಲನಾ? ಮಾತೆತ್ತಿದ್ರೆ ಭಾರತೀಯ ಜನತಾ ಪಕ್ಷದವರಿಗೆ ಕಾನೂನು ಬಗ್ಗೆ ಗೌರವ ಇಲ್ಲ, ಇವರಿಗೆ ಕೋರ್ಟ್ ಮೇಲೆ ಗೌರವ ಇಲ್ಲ ಅಂತೀರಿ. ಜನಾರ್ದನ್ ರೆಡ್ಡಿ ಕೋರ್ಟ್ ಕೇಸ್ಗಳನ್ನ ಫೇಸ್ ಮಾಡಿದ್ದಾನೆ, ಅರೆಸ್ಟ್ ಆಗಿದ್ದಾನೆ, ಜೈಲಲ್ಲಿ ಇದ್ದಾನೆ, ಎಂಕ್ವೈರಿ ಫೇಸ್ ಮಾಡಿದ್ದೀನಿ, ಹೊರಗೆ ಬಂದಿದ್ದೀನಿ. ಇವತ್ತು ಮತ್ತೆ ನೀವು, ನಿಮಗೆ ದಮ್ಮು ತಾಕತ್ತು, ನೀವು ನಾಚಿಕೆ ಮಾನ ಮರ್ಯಾದೆ ನಿಮಗಿತ್ತು ಅಂತಂದ್ರೆ ನೀವು ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಟ್ಟು ಎಂಕ್ವೈರಿನ ಫೇಸ್ ಮಾಡಿ, ಕಾನೂನು ಮೇಲೆ ಕೋರ್ಟ್ ಮೇಲೆ ನಿಮಗೆ ಗೌರವ ಇದ್ರೆ ತಾವು ತಕ್ಷಣ ರಾಜೀನಾಮೆಯನ್ನು ಕೊಟ್ಟು ಎಂಕ್ವೈರಿ ಫೇಸ್ ಮಾಡ್ಬೇಕಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ರಿಪಬ್ಲಿಕ್ ಟಿವಿ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಸರ್, ಒಂದು ಕ್ಲಾರಿಟಿ, ನೀವು ಮಾತಿಗೆ ಸಿಗೋದು ಬಹಳ ಅಪರೂಪ ಸಿಕ್ಕಿದಿರಿ. ಅವತ್ತು 15 ದಿನಗಳ ಕಾಲ 320 ಕಿಲೋಮೀಟರ್ ಹೋದಾಗಲೂ ಕೂಡ ಪ್ರತಿಯೊಂದು ಕಡೆ ನಾನು ಇದ್ದೆ. ಆ ಪಾದಯಾತ್ರೆ ಅಂದರೆ ನಾನು ಕವರೇಜ್ ಮಾಡಲಿಕ್ಕಿದ್ದೆ. 1,00,000 ಕೋಟಿ ಲೂಟಿ, 1,00,000 ಕೋಟಿ ಲೂಟಿ, 1,00,000 ಕೋಟಿ ಲೂಟಿ ಅಂತ ಹೇಳಿ ಒಂದು ರೀತಿಯಲ್ಲಿ ಜನಾರ್ದನ ರೆಡ್ಡಿ ಹೆಂಗೆ ಅಂತಂದರೆ ಒಂದು ವಿಲನ್, 1,00,000 ಕೋಟಿ ಲೂಟಿ ಮಾಡಿದ್ದಾರೆ ಅಂತ ಒಂದು ರೀತಿಯಲ್ಲಿ ಜನರಿಗೆ ಮನದಟ್ಟು ಮಾಡೋದ್ರಲ್ಲಿ ಆ ಸಂದರ್ಭದಲ್ಲಿ ಸಮರ್ಥರಾದರು. ಈಗ ಸರ್, ಆ 1,00,000 ಕೋಟಿ ಲೂಟಿ ಅಂತ ಆಯ್ತಲ್ಲ, ಕೊನೆಗೆ ಜಡ್ಜ್ಮೆಂಟ್ ಏನು ಬಂತದರಲ್ಲಿ? ಅದನ್ನು ಕ್ಲಾರಿಟಿ ಕೊಡಬಹುದಾ ಜನರಿಗೆ? ನಿಜವಾಗ್ಲೂ ಜಯಪ್ರಕಾಶ್ ಅವರೇ, ನಾನು ನಿಮ್ಮನ್ನ ಈ ಪ್ರಶ್ನೆ ಕೇಳಿದ್ದಕ್ಕೆ ನಿಜವಾಗ್ಲೂ ನನಗೆ ಒಂದು ರೀತಿ ಭಾಳ ಎಮೋಷನ್ ಆಗ್ತಾ ಇದ್ದೀನಿ ನಾನು. ಯಾಕೆಂದರೆ ಈ ಪ್ರಶ್ನೆ ನಮ್ಮ ಮಾಧ್ಯಮ ಸ್ನೇಹಿತರು ಯಾರೂ ಕೇಳಲಿಲ್ಲ ನನ್ನ. ಇವತ್ತು ಭಾಳ ಅದ್ಭುತವಾಗಿ ನೀವು ಕೇಳಿದಿರಿ ಜಯಪ್ರಕಾಶ್. 1,00,000 ಕೋಟಿ ಲೂಟಿ ಮಾಡಿದ್ದಾರೆ ಅಂತೇಳಿ ಸಿದ್ದರಾಮಯ್ಯ ಅವರು ಬಳ್ಳಾರಿ ಬಹಿರಂಗ ಸಭೆಯಲ್ಲಿ ಹೇಳೋದು ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಆ ಮಾತನ್ನು ಹೇಳಿ ಆ 1,00,000 ಕೋಟಿ ಲೂಟಿ ಮಾಡಿರೋ ಹಣವನ್ನ ನಾನು ವಸೂಲಿ ಮಾಡಿ ಅಧಿಕಾರ ಬಂದ ತಕ್ಷಣ ಬಡವರಿಗೆ ನಾನು ಮನೆಗಳನ್ನ ಕಟ್ಕೊಡ್ತೀನಿ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದು. ಜಯಪ್ರಕಾಶ್ ಅವರೇ, ಇವ್ರಿಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ 450 ಕೋಟಿ ಚಾರ್ಜ್ ಶೀಟ್ ಇವ್ರು ಹಾಕಿರೋಂಥದ್ದು. 450 ಕೋಟಿ ಚಾರ್ಜ್ ಶೀಟ್ ಇವ್ರು ಹಾಕಿರೋಂಥದ್ದು. ಇವತ್ತು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಇವತ್ತು ಆ 450 ಕೋಟಿ ಕೂಡ ನನ್ನ ಮೇಲೆ ಆರೋಪ ಮಾಡಿ ಕೇಸ್ ಹಾಕಿ ಅರೆಸ್ಟ್ ಮಾಡಿರೋ ಕಾರಣ ಎಲ್ಲ ಹುಡುಕಿದ್ರು ಕೂಡ ಇವ್ರಿಗೆ ಏನೂ ಸಿಗಲಿಲ್ಲ. ಲಾಸ್ಟ್ಗೆ ಒಂದು 400 ಕೋಟಿ ಆದ್ರೂ ಕೂಡ ಚಾರ್ಜ್ ಶೀಟ್ ಅಲ್ಲಿ ಹಾಕಿಲ್ಲ ಅಂತಂದ್ರೆ ಅಂದಿನ UPA ಕಾಂಗ್ರೆಸ್ ಸರ್ಕಾರ, ಇವತ್ತು ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಒಂದು 400 ಕೋಟಿ ಅಮೌಂಟ್ ಅನ್ನ ಮೆನ್ಷನ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ದಾರೆ. 1,00,000 ಕೋಟಿ ಅಂತ ಹೇಳಿದ್ದವರು 400 ಕೋಟಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ಇವತ್ತು ಕೇಸು ಕೋರ್ಟಲ್ಲಿ ಪ್ರಕರಣ ನಡೀತಾ ಇದೆ. ಅದು ಕೂಡ ಸುಳ್ಳು ಅನ್ನೋದನ್ನ ಇವತ್ತು ತಾವು ಮುಂದಿನ ದಿನಗಳಲ್ಲಿ ನ್ಯಾಯಾಲಯದ ಮೇಲೆ ನನಗೆ ಅಪಾರವಾದಂತ ನಂಬಿಕೆ ಇದೆ. ಹಾಗಾಗಿ ಇದಕ್ಕೆ ಜಯಪ್ರಕಾಶ್ ನೀವೇ ಸಾಕ್ಷಿ. 1,00,000 ಕೋಟಿ ಅಂತ ಹೇಳಿದ್ದವರು, ನಾನು ನಿಮಗೆ ಚಾರ್ಜ್ ಶೀಟ್ ಕಾಪಿ, ಇವಾಗ ನೀವಾದ್ರೂ ಕೂಡ ಮಾಧ್ಯಮ ಸ್ನೇಹಿತರು ಕೋರ್ಟ್ ಅಲ್ಲಿ ತಾವು ಹೋಗ್ಬಿಟ್ಟು ನೀವು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಲ್ಲಿ ಮಾಧ್ಯಮಗಳಿಗೆ ನೀವು ನನ್ನ ಮೇಲೆ ಹಾಕಿರೋ ಚಾರ್ಜ್ ಶೀಟ್ ನೀವು ತಗೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಕೇವಲ 400 ಕೋಟಿ ಚಾರ್ಜ್ ಶೀಟ್ ಹಾಕಿರುವಂತ ಇವರು ಇವತ್ತು ನಿಜವಾಗ್ಲೂ ಕೂಡ ನಾಚಿಕೆಗೇಡಿನ ವಿಷಯ. ಇವತ್ತು 1,00,000 ಕೋಟಿ ಅಂತ ಅವ್ರು ಸುಳ್ಳು ಹೇಳಿದ್ರಂತ ನಿಮಗೆ ಇವಾಗ ಅರ್ಥ ಆಯ್ತಲ್ಲ? ನಿಮಗೆ ಅರ್ಥ ಆಯ್ತಲ್ಲ? ನಿಮಗೆ 1,00,000 ಕೋಟಿ ಸುಳ್ಳು ಹೇಳಿದ್ರೆ ಅನ್ನೋದು ನಿಮ್ಮದೇ ಆಸ್ತಿಯನ್ನ ನಿಮಗೆ ಮುಟ್ಟೋಕಾಗ್ತಾ ಇರಲಿಲ್ಲ. 15 ವರ್ಷ ಆಯ್ತು, ಎಲ್ಲರೂ ಮರೆತೋಗಿದ್ರು. ಇವತ್ತು ತಾವು 1,00,000 ಕೋಟಿ ಅನ್ನೋದನ್ನ
ನನಗೆ ಬಹಳ ಇಲ್ಲ, ಈಗ ಈಗಲೂ ನನಗೆ ನೆನಪಿದೆ, 1,00,000 ಕೋಟಿ ಲೂಟಿ ಅಂತ ಅವರು ಪದೇ ಪದೇ ಇವನ್ ವಿಧಾನಸೌಧದ ಒಳಗೂ ಹೇಳಿದ್ರು. ಅದನ್ನೇ ನಾನು ಕೇಳಿದ್ದು, ಹಾಗಿದ್ರೆ ಜನಾರ್ದನ್ ರೆಡ್ಡಿ 1,00,000 ಕೋಟಿ ಲೂಟಿ ಮಾಡಿದ್ರ, 1,00,000 ಕೋಟಿ ಲೂಟಿ ಮಾಡಿದ್ರೆ ಅದು ಖಜಾನೆಗೆ ವಾಪಸ್ ಬರಬೇಕಿತ್ತಲ್ಲ, ಬಂತ? ಈಗ ನೀವು ಹೇಳಿದ್ರೆ 400 ಕೋಟಿ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಅನ್ನುವಂಥದ್ದು. ಇನ್ನು ಎರಡನೇ ಪ್ರಶ್ನೆ, ಬಹುಶಃ ಮತ್ತೊಮ್ಮೆ ನೀವು ಇಮೋಷನಲ್ ಆಗುವ ಸಾಧ್ಯತೆ ಇದೆ. ಯಾಕೆಂತಂದ್ರೆ ನಿಮ್ಮದೇ ದುಡ್ಡನ್ನು ನಿಮಗೆ ಮುಟ್ಟೋಕ್ಕಾಗ್ತಾ ಇರಲಿಲ್ಲ, ಯಾವ ಕಾರ್ಯಕ್ರಮದಲ್ಲಿ ಮುಟ್ಟೋಕ್ಕಾಗ್ತಾ ಇರಲಿಲ್ಲ. ಫೈನಲಿ ನಿಮ್ಮ ಮಗಳ ಮದುವೆಗೆ ಬೇಕಾಗಿ ನೀವು ಬೇರೆ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿ ಬಂತು. ಆ ದುಡ್ಡು ವಾಪಸ್, ನಿಮ್ಮದೇ ದುಡ್ಡು ವಾಪಸ್ ನಿಮಗೆ ಸಿಗತ್ತಾ, ಸಿಕ್ಕಿದೆಯಾ, ಹೆಂಗೆ ಅದು? ನೋಡಿ ಜಯಪ್ರಕಾಶ್ ಅವರೇ, ನಾನೇನು ನ್ಯಾಯಯುತವಾಗಿ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ಕೊಂಡಿದ್ದೀನಿ. ನನ್ನ ಮಗಳ ಮದುವೆ ವಿಷಯದಲ್ಲಿ ಕೂಡ ಅಕೌಂಟೆಂಟ್ ಆಗಿ ನನ್ನ ಹಣದ ಎಲ್ಲ ನಮ್ಮ ಸಂಪತ್ತು ಏನಿತ್ತು ಅದ್ರ ಮೂಲಕನೇ ನಾನು ಮದುವೆ ಮಾಡಿರುವಂತದ್ದು. ಯಾವೊಬ್ಬರ ಹತ್ರ ಕೂಡ ಕೈ ಚಾಚಿ ಹಣ ತಗೊಂಡಿದ್ದು ನನ್ನ ಕೊನೆಯ ಉಸಿರಿರೋವರೆಗೂ ಕೂಡ ಭಗವಂತ ನನಗೆ ಆ ಪರಿಸ್ಥಿತಿ ಇಲ್ಲ. ಇದೆಲ್ಲ ಕೂಡ ಸುಮ್ಮನೆ ಏನು ಊಹಾಪೋಹಗಳ ಒಂದು ವಿಚಾರವನ್ನ ಅಪಪ್ರಚಾರ ಮಾಡಿರುವಂತದ್ದು ಬಿಟ್ರೆ, ನನ್ನ ಆಸ್ತಿ ಪಾಸ್ತಿಗಳೆಲ್ಲ ನ್ಯಾಯಯುತವಾಗಿ ಇರೋ ಕಾರಣನೇ ನಮ್ಮ ಆಸ್ತಿ ಪಾಸ್ತಿಗಳು ಆ 400 ಕೋಟಿ ಚಾರ್ಜ್ ಶೀಟ್ ಏನಿದೆ ನೋಡಿದ್ರೆ ತಾವು, ಅದಕ್ಕೆ ಸಂಬಂಧಪಟ್ಟು ಒಂದಿಷ್ಟು ಅಮೌಂಟ್ ಅನ್ನ ಕೋರ್ಟ್ಗೆ ಇವರು ಮುಟ್ಟುಗೋಲು ಹಾಕೊಳ್ಳೋ ಪ್ರಯತ್ನ ಮಾಡಿದ್ರೆ ಬಿಟ್ರೆ, ಇವತ್ತು ನನ್ನ ಹತ್ರ ಏನ್ ಹಣ ನಮ್ಮ ಕುಟುಂಬದಲ್ಲಿ ನಾವ್ ಏನ್ ನ್ಯಾಯಯುತವಾಗಿ ನಮಗೆಲ್ಲ ಕೂಡ ಕಷ್ಟಪಟ್ಟು ದುಡಿದಿರೋ ಹಣ ಈಗಲೂ ನಮ್ಮ ಹತ್ರ ಭಗವಂತ ಸಾಕಷ್ಟು ಕೊಟ್ಟಿದ್ದಾನೆ. ನನ್ನ ಮಗಳ ಮದುವೆ ಆಗಿದೆ, ಎಲ್ರೂ ಸುಖವಾಗಿದ್ದೀವಿ. ಇನ್ನೂ ಬೇಕಂತಂದ್ರೆ ನಾನು ಹೇಳ್ತಾ ಇದ್ದೀನಿ, ಏನು ಈ ಅಪಪ್ರಚಾರ ಮಾಡೋ ಕಾಂಗ್ರೆಸ್ಸಿಗರು ನನ್ನ ಮನೆ ಬಾಗಿಲಿಗೆ ಬಂದ್ರೆ ಅವ್ರಿಗೆ ಒಳ್ಳೆ ಊಟ ಕೊಟ್ಟು ಅವ್ರಿಗೆ ಏನಾದ್ರೂ ಕಷ್ಟ ಇತ್ತು ಅಂತ ಬಂದು ಕೈ ಚಾಚಿದ್ರು ಕೂಡ ಆ ಕಾಂಗ್ರೆಸ್ ನಾಯಕರುಗಳಿಗೆ ಒಂದಿಷ್ಟು ಸಹಾಯ ಮಾಡೋ ಶಕ್ತಿ ಆ ಭಗವಂತ ನನಗೆ ಕೊಟ್ಟಿದ್ದಾನೆ. ಇನ್ನೊಂದು ಪ್ರಶ್ನೆ ಇದೇ, ಸಿದ್ದರಾಮಯ್ಯನವರು ಒಂದು ಪದೇ ಪದೇ ಮಾತಾಡ್ತಾ ಇದ್ರು, ಬಹುಶಃ ನಿಮಗೆ ನನ್ನ ದುಡಿಮೆಯಲ್ಲಿ ನಮ್ಮ ಹಣದಲ್ಲಿ ನಾವು ಮಾಡಿರುವಂತದ್ದು, ಅದು ಕೂಡ ನಾನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಎಲ್ಲ ರಿಟರ್ನ್ಸ್ ಫೈಲ್ ಮಾಡಿ ಗೊತ್ತಾಯ್ತು. ಈಗ ಒಂದು ಮಾತನ್ನ ಹೇಳ್ತಾ ಇದ್ರು ಸರ್, ಇದೇ ಬಳ್ಳಾರಿಯಲ್ಲಿ ಒಂದು ಮಾತನ್ನ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ಜನಾರ್ದನ್ ರೆಡ್ಡಿ ನನಗೆ ಸವಾಲು ಹಾಕಿದ್ರಿ, ತಾಕತ್ತಿದ್ರೆ ಬಾ ಬಳ್ಳಾರಿಗೆ, ಬನ್ನಿ ಬಳ್ಳಾರಿಗೆ, ನಾನು ಬಂದಿದ್ದೀನಿ. ಅಂದರೆ ಜನಾರ್ದನ್ ರೆಡ್ಡಿ ಸವಾಲು ಹಾಕಿದ್ರಿ, ತಾಕತ್ತಿದ್ರೆ ಬಳ್ಳಾರಿಗೆ ಬನ್ನಿ, ನೀನು ಬಾಯಿಗ ಅಂತ ಹೇಳಿದರು. ಅಂದರೆ ನಿಮ್ಮದೇ ಹುಟ್ಟಿದ ಊರಿಗೆ ನಿಮಗೆ ಹೋಗೋಕ್ಕಾಗಿಲ್ಲ ಹಲವಾರು ವರ್ಷಗಳ ಕಾಲ. ಇದನ್ನ ನಾನು ಹೇಳ್ತೀನಿ ಜಯಪ್ರಕಾಶ್ ಅವರೇ, ಯಾವ ಸಣ್ಣ ಮಗು ಕೂಡ ತೊಡೆ ತಟ್ಟಿ ಬಳ್ಳಾರಿಗೆ ಬಾ ಅಂತೇಳಿ ಕರೀಲಿಕ್ಕೆ ಚಿಕ್ಕ ಹುಡುಗರು ಕೂಡ ಕರೆಯಲ್ಲ. ಯಾಕೆಂತಂದ್ರೆ ನಾನು ಬೆಂಗಳೂರು ವಿಧಾನಸೌಧಗೆ ರೀಚ್ ಆಗಿದ್ದವನು, ಬಳ್ಳಾರಿಯಿಂದ ಹಿಡಿದು ಅವತ್ತು ಇವತ್ತು ಮತ್ತೆ ಅದೇ ವಿಧಾನಸೌಧದಲ್ಲಿ ನಾನು ಇದ್ದೀನಿ ನಾನು.